ಇವತ್ತು ಮಕ್ಕಳ ದಿನಾಚರಣೆ. ಅದೆಷ್ಟೋ ಮಕ್ಕಳು ಈ ಭಾರತ ದೇಶದಲ್ಲಿ ಪೌಷ್ಟಿಕ ಆಹಾರ ಇಲ್ಲದೆ, ಸರಿಯಾದ ಚಿಕಿತ್ಸೆ ಇಲ್ಲದೆ ಹಾಗೂ ಬಡತನದಿಂದ ಬಳಲುತ್ತಿದ್ದಾರೆ. ಈ 15 ಮಂದಿ ಮಕ್ಕಳು ಈ ವರ್ಷ ಹ್ಯುಮ್ಯಾನಿಟಿ ಪಿಗ್ಗಿ ಬ್ಯಾಂಕ್ ಮಕ್ಕಳಿಂದ ಮಕ್ಕಳಿಗಾಗಿ ಯೋಜನೆಯಲ್ಲಿ ಭಾಗವಹಿಸಿದ್ದಾರೆ. ಇವರ ತ್ಯಾಗಕ್ಕಾಗಿ ಭಗವಂತ ಇವರನ್ನು ಹರಸಲಿ ಎಂದು ಬೇಡುತ್ತಾ ಎಲ್ಲಾ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯ ಕೋರುತ್ತೇವೆ. ಬೆಳ್ತಂಗಡಿ ನಡಗ್ರಾಮದ ಸಂತೋಷ್ ಪೂಜಾರಿ ಅವರ ಕುಟುಂಬವಿದು. ಸಂತೋಷ್ ರವರು ಕೂಲಿ ಕೆಲಸ ಮಾಡುತ್ತಾರೆ, ಹೆಂಡತಿ ಬೀಡಿ ಕಟ್ಟುತ್ತಾರೆ. ಸಂತೋಷ್ ರವರ ಅಣ್ಣ ಸಹ ವಿಕಲಚೇತನರು, ಅವರಿಗೆ ಮಾತು ಬರಲ್ಲ. ಬುದ್ಧಿಶಕ್ತಿ ಬಹಳ ಕಡಿಮೆ ಇದ್ದ ಕಾರಣ ಅವರ ವೈಯಕ್ತಿಕ ಕೆಲಸಗಳಿಗೂ ಕುಟುಂಬಸ್ಥರನ್ನೇ ಅವರು ಅವಲಂಬಿತರಾಗಿದ್ದಾರೆ. ಸಂತೋಷ್ ಪೂಜಾರಿ ಅವರ ಇನ್ನೋರ್ವ ಮಗ ಸರಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿದ್ದಾನೆ. ಹಳೆ ಹಂಚಿನ ಮನೆಯಲ್ಲಿ ಈ ಕುಟುಂಬದ ವಾಸ. ಈ ಮುಗ್ಧ ಮಗು ಶೈಲೇಶ ವಿಕಲಚೇತನ ಮಗುವಾಗಿದ್ದು ಸರಿಯಾಗಿ ನಡೆದಾಡಲು ಕಷ್ಟಪಡುತ್ತಿದ್ದಾನೆ. ಹೆತ್ತವರೇ ಇವನ ಚಾಕ್ರಿ ಮಾಡಬೇಕಾಗಿದೆ. ಈತನ ಪಾಲನೆ ಪೋಷಣೆಯ ಖರ್ಚು ವೆಚ್ಚಗಳು ಬಹಳಷ್ಟಿವೆ. ಕಳೆದ 3 ವರ್ಷಗಳಿಂದ ಹ್ಯುಮ್ಯಾನಿಟಿ ಸಂಸ್ಥೆ ಪಿಗ್ಗಿ ಬ್ಯಾಂಕ್ ಯೋಜನೆ ನಡೆಸುತ್ತಿದೆ. 2022, 23 ಮತ್ತು ಈ ವರ್ಷ ಮಕ್ಕಳು ಸಂಗ್ರಹಿಸಿದ ಒಟ್ಟು ಮೊತ್ತ ರೂಪಾಯಿ 3,213,000. ಮಕ್ಕಳು ತಮ್ಮ ಹೆತ್ತವರ ಮಾರ್ಗದರ್ಶನದಿಂದ ತಮಗೆ ಹೆತ್ತವರು ಅಥವಾ ಸಂಬಂಧಿಕರು ನೀಡಿದ ಪಾಕೆಟ್ ಮನಿ ಆಗಿರಬಹುದು, ಅಥವಾ ತಮಗೆ ಸ್ಪರ್ಧೆಗಳಲ್ಲಿ ಸಿಕ್ಕಿದ ನಗದು ಬಹುಮಾನದ ಮೊತ್ತವಾಗಿರಬಹುದು, ಅಥವಾ ಯಾವುದಾದರೊಂದು ಹೊಸ ಬಟ್ಟೆ, ವಸ್ತು ಅಥವಾ ತಿನಿಸು ತ್ಯಾಗ ಮಾಡಿ ಉಳಿಸಿದ ಹಣ ವರ್ಷಪೂರ್ತಿ ತಮ್ಮ ಪಿಗ್ಗಿ ಬ್ಯಾಂಕ್ ಅಲ್ಲಿ ಸಂಗ್ರಹಿಸುತ್ತಾರೆ. ಕೆಲವು ಮಕ್ಕಳು ವರ್ಷಕ್ಕೊಮ್ಮೆ, ಕೆಲವರು ತಮ್ಮ ಹುಟ್ಟುಹಬ್ಬ ಸಂದರ್ಭ ಅಥವಾ ತಮಗಿಷ್ಟವಾದ ಹಬ್ಬ ಸಂದರ್ಭ ತಾವು ತ್ಯಾಗ ಮನೋಭಾವದಿಂದ ಸಂಗ್ರಹಿಸಿದ ಮೊತ್ತ ಹ್ಯುಮ್ಯಾನಿಟಿ ಸಂಸ್ಥೆಗೆ ನೀಡುತ್ತಾರೆ. ಈ ಯೋಜನೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರೋತ್ಸಾಹಿಸಿ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಸರ್ಟಿಫಿಕೇಟ್ ನೀಡಲಾಗುತ್ತೆ. ಮಕ್ಕಳ ಈ ತ್ಯಾಗದ ಹಣವನ್ನು ಮಕ್ಕಳ ದಿನಾಚರಣೆಯಂದು 1 ಅಥವಾ ಹೆಚ್ಚು ಅಶಕ್ತ ಅಥವಾ ಅನಾರೋಗ್ಯದಿಂದ ಬಳಲುತ್ತಿರುವ ಮಕ್ಕಳಿಗೆ ಹ್ಯುಮ್ಯಾನಿಟಿ ಸಂಸ್ಥೆ ಹಸ್ತಾಂತರಿಸುತ್ತೆ. ಸಣ್ಣ ಪ್ರಾಯದಲ್ಲಿಯೇ ತ್ಯಾಗದ ಗುಣ ಮತ್ತು ಚಾರಿಟಿಯನ್ನು ಕಲಿಯಲು ಮಕ್ಕಳಿಗೆ ಇದೊಂದು ಸುವರ್ಣಾವಕಾಶ ಹ್ಯುಮ್ಯಾನಿಟಿ ಸಂಸ್ಥೆ ನೀಡಿದೆ. ಈ ವರ್ಷ ಈ 15 ಮಂದಿ ಮಕ್ಕಳು ತ್ಯಾಗ ಮನೋಭಾವದಿಂದ ಸಂಗ್ರಹಿಸಿದ ಒಟ್ಟು ಮೊತ್ತ ರೂಪಾಯಿ 51,810. ಮಗು ಶೈಲೇಶಿಗೆ ಚಿಕಿತ್ಸೆ ನೀಡಬೇಕಾಗಿದೆ. ಬಡತನದಿಂದಾಗಿ ಮಗುವಿಗೆ ಚಿಕಿತ್ಸೆ ನೀಡಲು ಹೆತ್ತವರಿಗೆ ಕಷ್ಟ ಸಾಧ್ಯವಾಗಿತ್ತು. ಹ್ಯುಮ್ಯಾನಿಟಿ ಪಿಗ್ಗಿ ಬ್ಯಾಂಕ್ ಮಕ್ಕಳಿಂದ ಮಕ್ಕಳಿಗೆ ಯೋಜನೆ ಮುಖಾಂತರ ಈ ವರ್ಷ ಸಂಗ್ರಹವಾದ ರೂಪಾಯಿ 51,810 ಮೊತ್ತವನ್ನು ಶೈಲೇಶ್ ರವರ ಚಿಕಿತ್ಸೆಗಾಗಿ ಹಸ್ತಾಂತರಿಸಲಾಗಿದೆ.